ಇದೆಯಾ? ಬಾ. ಜಯಂತನ್ ಪಕ್ಕ ಕೂತ್ಕೋ. ಇನ್ಮೇಲೆ ಇದೇ ನಿನ್ ಜಾಗ. ಸಂಕೋಚ ಪಟ್ಕೋಬೇಡ, ಹೊಟ್ಟೆ ತುಂಬ ಊಟ ಮಾಡು. ರೀ ಮೀನಾಕ್ಷಿ, ಕೋಸಂಬರಿ ಹಾಕಿ. ಊಟ ಮಾಡು. ಮಯೂರಿ, ಕತ್ಗೆ ಸ್ಕಾರ್ಫ್ ಕಟ್ಕೊಂಡಿದ್ಯಾ? ಏನಾಯ್ತು? ಚಾರು, ಅದು ಏನಿಲ್ಲಮ್ಮ, ಸಣ್ಣ ಗಾಯ ಆಗಿದೆ ಅಷ್ಟೇ. ಮೀನಾಕ್ಷಿ, ಚಾರುಗ್ ಬಡ್ಸು. ಹಾ ತಗೋ, ಇನ್ನು ಸ್ವಲ್ಪ ಪಲ್ಯ ತಿನ್ನು. ಯಾಕೋ ಪುಟ್ಟ, ಯಾಕೆ ಹಾಗೆ ನೋಡ್ತಿದ್ಯಾ? ಪುಟ್ಟು ನಾನಲ್ಲ, ಅಲ್ಲಿ ಕೂತಿದ್ದಾನಲ್ಲ ಅವನು ಪುಟ್ಟು. ಹೇಗಿದ್ದೀರಾ ಜಯಂತ್ ಅವರೇ? ಹಾ, ಚೆನ್ನಾಗಿದ್ದೀನಿ. ನಾನು ಹೇಗಿದ್ದೀನಿ ಅಂತ ಕೇಳಲೇ ಇಲ್ಲ ನೀವು. ಅಯ್ಯೋ ಚಾರು, 3 ಹೊತ್ತು ನಿಂದೆ ನಮ್ಮ ಅವನಿಗೆ ಧ್ಯಾನ. ಯಾವಾಗ ನೋಡಿದ್ರು ಚಾರು ಚಾರು ಅಂತ ಕನ್ವರ್ಸ್ತಾನೆ ಇರ್ತಾನೆ. ಹೌದಾ? ಮತ್ತೆ ನಾನು ಎಷ್ಟು ಸರಿ ಫೋನ್ ಮಾಡಿದ್ರು ರಿಸೀವೇ ಮಾಡಲಿಲ್ಲ. ಅದು ಚಾರು, ಅವನಿಗೆ ವಿಪರೀತ ನಾಚಿಕೆ. ಹೆಣ್ಮಕ್ಳ ಹತ್ರ ಅಂತೂ ಅವನು ಮಾತಾಡೋದೇ ಇಲ್ಲ. ನಿಜನಾ? ನೀನೇನು ಯೋಚನೆ ಮಾಡ್ಬೇಡ ಚಾರು, ಆದಷ್ಟು ಬೇಗ ನಿನ್ ಮದ್ವೆ ಡೇಟನ್ನ ಫಿಕ್ಸ್ ಮಾಡ್ಬಿಡ್ತೀವಿ. ಅತ್ತೆ, ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಮದ್ವೆ ಮಾಡಿಸ್ಬಿಡಿ. ಆದ್ರೆ ಈ ವಾರನೇ ಪರವಾಗಿಲ್ಲ, ದೇವಸ್ಥಾನ ಆದ್ರೂ ಸರಿನೇ, ನನ್ಗೇನು ಅಭ್ಯಂತರ ಇಲ್ಲ. ಚಾರು, ಏನ್ ಮಾತಾಡ್ತಿದ್ಯಾ ನೀನು? ಚಿಕ್ಕಮ್ಮ, ನನ್ನ ಮಾತಿಂದ ಬೇಜಾರಾಯ್ತಾ? ಈ ಜಾಯಿಂಟ್ ಫ್ಯಾಮಿಲಿ ನೋಡ್ತಿದ್ರೆ ನಾನು ಯಾವಾಗ ಬಂದು ಇಲ್ಲಿ ಸೇರ್ಕೋತೀನೋ ಅಂತ ಆಸೆ ಆಗ್ತಿದೆ. ಯೋಚನೆ ಮಾಡಬೇಡಮ್ಮ, ಆದಷ್ಟು ಬೇಗ ನಿನ್ನ ತಂದೆ ತಾಯಿ ಹತ್ರ ಮಾತಾಡಿ ನಿನ್ನನ್ನು ನನ್ನ ಮನೆಗೆ ಕರೆಸ್ಕೊತೀನಿ, ಆಯ್ತಾ? Excuse me.
ನೀವು ಊಟ ಮಾಡ್ತಿಲ್ಲ? ತಿನ್ನಿ, ಇನ್ನೊಂದು ಸ್ವಲ್ಪ ಅನ್ನ ಬಡಿಸ್ತೀನಿ. ಸಾಕು. ಪರವಾಗಿಲ್ಲ, ತಿನ್ನಿ. ಸಾಕು ಅಂತ ಹೇಳಿದ್ನಲ್ಲ, ಕೇಳಿಸ್ಲಿಲ್ಲ ನಿನಗೆ? ನಿನ್ ಪಾಡಿ ನೀನ್ ಬಡಿಸ್ತಾನೆ ಇದೆಯಲ್ಲ, ನಾನೇನು ದೆವ್ವನ ಇಷ್ಟೆಲ್ಲ ತಿನ್ನೋದಕ್ಕೆ? ಜಯಂತ್, ಸಾರಿ ಮಾವ, ನಂಗೆ ಯಾಕೋ ತಿನ್ನಕ್ಕಾಗ್ತಿಲ್ಲ. ಹೊಟ್ಟೆ ತುಂಬ್ದಂಗೆ ಅನ್ನಿಸ್ತಿದೆ. ಆಂಟಿ, ಜಯಂತ್ ಅವ್ರಿಗೆ ಹುಷಾರಿಲ್ವಾ? ಇಲ್ಲಮ್ಮ, ಅವನು ಚೆನ್ನಾಗೇ ಇದ್ದಾನೆ. ನನ್ಗೆ ಯಾಕೋ ಅವ್ರು ಹುಷಾರು ತಪ್ಪಿದ್ದಾರೆ ಅನಿಸ್ತಿದೆ. ಒಂಥರ ಸುಸ್ತಾಗಿರೋ ಥರ ಕಾಣಿಸ್ತಾ ಇದ್ದಾರೆ, ಅದಕ್ಕೆ ಕೇಳಿದೆ. ಅದು ಇದು ಅಂತ ಬಿಸಿಲಲ್ಲಿ ಓಡಾಡ್ತಾ ಇರ್ತಾನಲ್ಲಮ್ಮ, ಅದಕ್ಕೆ ಸುಸ್ತಾಗಿರ್ಬೋದು. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ. ನನಗೆ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ಇನ್ಫ್ಯಾಕ್ಟ್ ನಿನ್ ಮುಖ ನೋಡಕ್ಕೂ ಇಷ್ಟ ಇಲ್ಲ ನನಗೆ. ಇನ್ನಾಫ್ ಮಯೂರಿ, ಇನ್ನಾಫ್. ನಾನು ನಿನ್ ಜೊತೆ ಮಾತಾಡೋ ತನಕ ಇಲ್ಲಿಂದ ಹೋಗಲ್ಲ. ಸರಿ ಆಗಿದ್ರೆ ಇಲ್ಲೇ ನಿಂತ್ಕೊಂಡಿರು. ನನಗೆ ನಿದ್ದೆ ಬರ್ತಾ ಇದೆ, ನಾನು ನಿದ್ದೆ ಮಾಡ್ತೀನಿ. ಬಿಡು ಕೈನ. ಬಿಡು ಕೈನ. ನೀನು ನನ್ನ ಮಾತು ಕೇಳೋ ತನಕ ನಾನು ನಿನ್ನ ಕೈ ಬಿಡಲ್ಲ. ಕಿರಿಸ್ತೀಯಾ? ಕಿರ್ಚು. ಜಯಂತ್, ಬಿಡು ಕೈನ. ಬಿಡು. ನನ್ನ ಕೈ ಬಿಡು. ಬಿಡು. ಮಯೂರಿ, ನನ್ನ ಮನಸ್ಸಿನ ಮಾತು ಹೇಳೋ ತನಕ ನೀನು ಏನೇ ಸರ್ಕಸ್ ಮಾಡಿದ್ರು ನಾನು ಇಲ್ಲಿಂದ ಹೋಗಲ್ಲ. ನನ್ನ ಬಗ್ಗೆ ಗೊತ್ತಿತ್ತು ನಿನ್ನ ಜೊತೆ ಮಿಸ್ಬಿಹೇವ್ ಮಾಡ್ತೀನಿ ಅಂತ ಹೇಗೆ ಅನ್ಕೋತೀಯ ನೀನು? ನೋಡು, ನಿನಗೆ ಗಾಯ ಆಗಿದೆಯೋ, ಈ ಕಲೆ ಹಾಗೆ ಉಳ್ಕೊಳ್ಳುತ್ತೋ, ಇದನ್ನೆಲ್ಲ ಕಟ್ಕೊಂಡು ನನಗೇನೂ ಆಗಬೇಕಾಗಿಲ್ಲ. ನನ್ನ ಮಟ್ಟಿಗೆ ಈ ಪ್ರಪಂಚದಲ್ಲೇ ನಾನು ನೋಡಿರೋ ಅತ್ಯಂತ ಸುಂದರವಾದ ಹುಡುಗಿ ಅಂದರೆ ನೀನೇ. ಈಗಲೂ ಅಷ್ಟೇ, ಇನ್ನು ಮುಂದಕ್ಕೂ ಅಷ್ಟೇ. ಆಗಲೇ ನಿನಗೆ ದುಃಖ ಆಗಿತ್ತು, ಅದು ನೋಡಿ ನನಗೂ ದುಃಖ ಆಯಿತು. ಆ ಸಂದರ್ಭದಲ್ಲಿ ನಿನಗೆ ಸಾಂತ್ವನ ಬೇಕಿತ್ತು. ನಾನು ಆ ಪ್ರಯತ್ನ ಪಟ್ಟೆ, ಅಷ್ಟು ಬಿಟ್ಟರೆ ಅದರಿಂದ ಯಾವ ಕೆಟ್ಟ ಉದ್ದೇಶನೂ ಇರಲಿಲ್ಲ ಮಯೂರಿ. ಅಕಸ್ಮಾತಾಗಿ ನಮ್ಮ ಕೈ ಮೀರಿ ಆ ವಿಷಯ ನಡೀತೇ ಹೊರತು ನಿನ್ನನ್ನು ಹರ್ಟ್ ಮಾಡಬೇಕು ಅಂತ. ಪ್ಲೀಸ್, ನನಗೆ ಹರ್ಟ್ ಆಗಿದೆ ಅದರಿಂದ. ತುಂಬಾ ಹರ್ಟ್ ಆಗಿದೆ ನನಗೆ. ಪ್ಲೀಸ್ ಇಲ್ಲಿಂದ ಹೊರಟು ಹೋಗು. ಜಸ್ಟ್ ಗೋ ಅವೇ.
ಬಾಯ್. ಮಯೂರಿ, ನಾನು ಹೇಳ್ತಾ ಇದ್ರು. ನೋಡು, ಯಾಕೆ ನಡೀತು, ಯಾವ್ದ್ರಿಂದ ನಡೀತು ಅನ್ನೋ ರೀಸನ್ಸ್ ಎಲ್ಲ ಬೇಡ ನನಗೆ. ಹೇಳದ್ನಲ್ಲ ಹೋಗು ಅಂತ, ಹೋಗು. ಹೇಳಿದ್ ಕೇಳಿಸ್ಲಿಲ್ವಾ? ಹೋಗು ಇಲ್ಲಿಂದ. ಗೆಟ್ ಲಾಸ್ಟ್. ಮಯೂರಿ, ಏನಾಯ್ತು? ಜಯಂತಣ್ಣನ ಮೇಲೆ ಯಾಕಷ್ಟು ಕೋಪ ಮಾಡ್ಕೊಂಡಿದ್ಯಾ ನೀನು? ಮೇಘ, ಮೊದಲು ಆ ಲೈಟ್ ಆಫ್ ಮಾಡು. ನನಗೆ ವಿಪರೀತ ನಿದ್ದೆ ಬರ್ತಾ ಇದೆ. ಒಂದು ನಿಮಿಷ, ನಾನು ನಿನ್ನ ಹತ್ರ ಮಾತಾಡಬೇಕು. ಏನು? ನೀನು ಯಾಕೆ ಯಾವಾಗಲೂ ಜಯಂತಣ್ಣನ ಹತ್ರ ಜಗಳ ಮಾಡ್ತಾನೆ ಇರ್ತೀಯ? ಅವ್ನು ನಿನ್ಗೋಸ್ಕರ ಏನೆಲ್ಲ ಮಾಡಿದಾನೆ ಗೊತ್ತಾ? ಮೇಘ, ನಮ್ಮಿಬ್ರ ನಡುವೆ ಏನ್ ನಡೀತು ಅನ್ನೋದು ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ. ಹೌದಾ? ಹಾಗಾದ್ರೆ ಹೇಳು, ಅಂಥದ್ದು ಏನು ನಡೀತು ನಿಮ್ಮಿಬ್ರು ಮಧ್ಯೆ? ಹೇಳು, ಏನ್ ನಡೀತು? ಗುಡ್ ನೈಟ್. ನ್ಯಾಯವಾಗಿ ನೋಡಿದ್ರೆ ಜಯಂತಣ್ಣಂಗೆ ನೀನು ಥ್ಯಾಂಕ್ಸ್ ಹೇಳಬೇಕು. ನಿನ್ನ ಮೇಲೆ ಆಸಿಡ್ ಅಟ್ಯಾಕ್ ಆದಮೇಲೆ ಅಮ್ಮಂಗಿಂತ ಹೆಚ್ಚು ಕೇರ್ ತಗೊಂಡಿದ್ದು ಜಯಂತಣ್ಣನೇ. ಗಾಯದಿಂದ ನೀನೆಷ್ಟು ನೋವು ಅನುಭವಿಸಿದ್ಯೋ ಅದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ನೋಡಿ ಜಯಂತಣ್ಣ ನೋವು ಅನುಭವಿಸಿದ್ದಾನೆ, ಸಂಕಟಪಟ್ಟಿದ್ದಾನೆ. ಅವನಷ್ಟು ಬೇಜಾರು ಮಾಡ್ಕೊಂಡಿದ್ದನ್ನ ನಾನು ಯಾವತ್ತೂ ನೋಡೇ ಇರಲಿಲ್ಲ ಕಣೆ. ನೀನು ಪ್ರಜ್ಞೆ ತಪ್ಪಿ ಬಿದ್ದಾಗ ನಿನ್ನ ಮಗು ಥರ ಹೇಗೆ ಹೊತ್ಕೊಂಡು ಓಡ್ದ ಗೊತ್ತಾ? ಅವನ ಕಣ್ಣಲ್ಲಿ ನೀರು ಹಾಕಿದ್ದನ್ನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಆದರೆ ಅವತ್ತು ನೋಡಿದೆ. ಅಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಡಬಾರ್ದು, ಅದರಿಂದ ಮಯೂರಿ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿದಾಗ ಅಪ್ಪಂಗೆ ಎದುರು ಮಾತಾಡ್ದ ಅವನು. ಇದೆಲ್ಲ ಯಾರಿಗೋಸ್ಕರ? ನಿನ್ಗೋಸ್ಕರ ಮಯೂರಿ. ನಿನಗೆ ಅನ್ಯಾಯ ಆಗಬಾರ್ದು, ಅದೇ ಸಮಯಕ್ಕೆ ನೀನು ಯಾರು ಅಂತ ಗೊತ್ತಾಗಬಾರ್ದು ಅಂತ ಏನೇನೋ ಯೋಚನೆ ಮಾಡಿ ಒಂದು ಒಳ್ಳೆ ಪ್ಲಾನ್ ಮಾಡ್ದ. ಆ ಬಂಟಿಗೆ ಶಿಕ್ಷೆ ಕೊಡಿಸ್ದ, ನಿನಗೆ ನ್ಯಾಯ ಸಿಗೋ ಹಾಗೆ ಮಾಡ್ದ. ನಿನ್ಗಿನ್ನೊಂದು ವಿಷಯ ಗೊತ್ತಾ? ಈ ವಿಚಾರನೆಲ್ಲ ಯಾರ ಹತ್ರನೂ ಹೇಳಬಾರ್ದು ಅಂತ ನನ್ನ ಹತ್ರ ಮಾತು ತಗೊಂಡಿದ್ದ. ಆದರೆ ನೀನು ಅವನಿಗೆ ಇನ್ಸಲ್ಟ್ ಮಾಡೋದನ್ನ ನೋಡಿ ತಡೆಯೋಕ್ಕಾಗದೆ ಈಗ ಹೇಳ್ತಾ ಇದ್ದೀನಿ. ನೀನು ಅವನಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ರು ಪರವಾಗಿಲ್ಲ ಕಣೆ, ಆದರೆ ಅವಮಾನ ಮಾತ್ರ ಮಾಡಬೇಡ. ಬೇಗ ಪ್ಲೀಸ್, ನಾನು ಅವನಿಗೆ ಅವಮಾನ ಮಾಡ್ತಿಲ್ಲ. ಅದು ಬೇರೆ ವಿಷಯ, ನಿನಗೆ ಅರ್ಥ ಆಗಲ್ಲ ಬಿಡು. ಇಷ್ಟು ದಿನ ಜೊತೆಲಿದ್ಮೇಲೂ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ಮೇಲೂ ಮಯೂರಿಗೆ ನನ್ನ ಮೇಲೆ ಇಷ್ಟು ಚೀಪಾಗಿ ಅವಳಿಗೆ ನನ್ನ ಮೇಲೆ ಇಂಥ ಅಭಿಪ್ರಾಯ ಇದೆಯಾ? ಅಲ್ಲ, ಈ ರೀತಿ ಯೋಚನೆ ಆದ್ರೂ ಹೇಗೆ ಮಾಡಿದ್ಲು ಅವಳು?
ಫ್ರೆಂಡ್ಸ್ನ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸ್ದೆ ಮನೇಲಿ ಯಾಕೆ ಸಾಕೊಂಡಿದ್ದಾರೆ ಅಂತ ಅನ್ನಿಸ್ತು. ಏಯ್ ಏಯ್ ಜಾಸ್ತಿ ಮಾತಾಡಿದ್ರೆ ಹಲ್ಲುದ್ರಿಸ್ಬಿಡ್ತೀನಿ. ಏಯ್ ಏನ್ ಮಂಡ್ ಗಿಂಡು ಗಿಮ್ಮೆಮ್ ಅಂತ ಏನಾದ್ರು ಅಂದ್ರೆ ನೀನ್ ಹಲ್ಲು ಉದುರಿಸ್ಬಿಡ್ತೀನಿ. ಏಯ್ ಏಯ್ ನಾವಿಬ್ರು ಫ್ರೆಂಡ್ಸ್ ಆಗೋಣವಾ? ಲೆಟ್ಸ್ ಬಿ ಫ್ರೆಂಡ್ಸ್. ನೋಡು, ನಿನಗೆ ಗಾಯ ಆಗಿದೆಯೋ ಈ ಕಲೆ ಹಾಗೆ ಉಳ್ಕೊಳ್ಳುತ್ತೋ ಇದನ್ನೆಲ್ಲ ಕಟ್ಕೊಂಡು ನನಗೇನು ಆಗಬೇಕಾಗಿಲ್ಲ. ನನ್ನ ಮಟ್ಟಿಗೆ ಈ ಪ್ರಪಂಚದಲ್ಲೇ ನಾನು ನೋಡಿರೋ ಅತ್ಯಂತ ಸುಂದರವಾದ ಹುಡುಗಿ ಅಂದರೆ ನೀನೇ. ನಾನು ಹೇಳ್ತಾ ಇದ್ರು ನೋಡು, ಯಾಕೆ ನಡೀತು ಯಾವ್ದ್ರಿಂದ ನಡೀತು ಅನ್ನೋ ರೀಸನ್ಸ್ ಎಲ್ಲ ಬೇಡ ನನಗೆ. ಹೇಳದ್ನಲ್ಲ ಹೋಗು ಅಂತ, ಹೋಗು. ಮಯೂರಿ, ನಿನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ಯಾ? ಮಾರ್ನಿಂಗ್, ಕುತ್ಕೊಳ್ಳಿ ಎಲ್ಲರೂ. ನಿಮ್ಮಲ್ಲಿ ಯಾರ್ಯಾರು ಸ್ಪೋರ್ಟ್ಸ್ ಕೋಟದಲ್ಲಿ ಅಡ್ಮಿಷನ್ ಆಗಿರೋರೆಲ್ಲ ಕೈ ಎತ್ತಿ. ಓಕೆ, ಕನ್ಸರ್ನ್ ಪರ್ಸನ್ನ ಮೀಟ್ ಮಾಡಿ ಪ್ರಿನ್ಸಿಪಾಲ್ ಹೇಳಿ ಕಳಿಸಿದ್ದಾರೆ. ಮೇಘ, ಒಂದು ನಿಮಿಷ ಕುತ್ಕೋ. ನೀನು ಸೆಲೆಕ್ಟ್ ಆಗಿರೋದು ಬ್ಯಾಡ್ಮಿಂಟನ್ ಕೋರ್ಟ್ ಅಲ್ಲಲ್ವಾ? ಆ ಕೋಚ್ ಸರಿಗಿಲ್ಲ, ಹುಷಾರಾಗಿರು. ನೀನು ದೂರ್ವಾಸ ಮುನಿ ಬಗ್ಗೆ ಕೇಳಿದ್ಯಾ? ಅವ್ರ ಮೊಮ್ಮಗ ಇವನು. ಯಾವಾಗಲೂ ಮೂಗಿನ ತುದಿಲೇ ಕೋಪ ಇರುತ್ತೆ. ಸ್ಟೂಡೆಂಟ್ಸ್ ಎಲ್ಲ ಕೈದಿಗಳು, ಇವನು ಜೈಲರ್ ಥರ ಆಡ್ತಾ ಇರ್ತಾನೆ. ಯಾವ ಮುಲಾಜು ಇಲ್ಲ, ಯಾರಿಗೂ ಕೇರು ಮಾಡಲ್ಲ ಇವನು. ಒಳ್ಳೆ ರೂಲ್ಸ್ ರಾಮಾನುಜಂ ಥರ ಆಡ್ತಾ ಇರ್ತಾನೆ. ರೂಲ್ಸ್ ಏನಾದರೂ ಫಾಲೋ ಮಾಡಲಿಲ್ಲ ಅಂದರೆ ಮೈಯಿಂದ ಬೆವರೆಲ್ಲ ರಕ್ತನೇ ಬರ್ಸ್ಬಿಡ್ತಾನೆ. ಅವನೊಂಥರ ಚಕ್ತೆ ಫಿಲಮ್ ಶಾರುಖ್ ಖಾನ್ ಇದ್ದಂಗೆ. ಯಾಮಾರಿದ್ರೆ ಬ್ಯಾಟ್ ತೊಗೊಂಡು ತಲೆಗೆ ಹೊಡೆದ್ಬಿಡ್ತಾನೆ. ನಮ್ಮ ಸೀನಿಯರ್ಸ್ ಎಲ್ಲ ತುಂಬ ಹೇಳಿದ್ದಾರೆ ಅವ್ರ ಬಗ್ಗೆ. ಯಮನ್ ನೋಡೋಕೆ ಹೋಗ್ತಾ ಇದೆಯಾ ನೀನು, ಹುಷಾರಾಗಿರೋ. ಅವನೇನೇ ಅಂದರೂ ಎದುರು ಮಾತಾಡಬೇಡ ನೀನು, ಜಸ್ಟ್ ಫಾಲೋ ಮಾಡು.
ಏಯ್ ಅಲ್ಲಿ ನೋಡು ಬ್ಯಾಡ್ಮಿಂಟನ್ ಕೋಚ್ ರಾಜೀವ್ ಹೋಗ್ತಿದ್ದಾರೆ. ಹೌದು. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಬ್ಯಾಡ್ಮಿಂಟನ್ ಕೋಚ್ ಎಲ್ಲಿ ಸಿಗ್ತಾರೆ? ಅಯ್ಯೋ ಅವ್ನು ಎಲ್ಲಿ ಬೇಕಾದ್ರೂ ಸಿಗ್ತಾನೆ. ಅವನ ಹೆಸರು ರಾಜೀವ್ ಅಂತ. ನೀನು ಬ್ಯಾಡ್ಮಿಂಟನ್ ಕೊಟ್ಟಾನಾ? ಹಾಂ. ನಿನ್ ಕತೆ ಮುಗೀತು ಬಿಡು, ನಿನ್ನ ಸಾಯಿಸೇ ಬಿಡ್ತಾನೆ. ನೀವುಗಳು ಕಾಲೇಜಿಗೆ ಓದೋಕೆ ಬರ್ತಿರೋ ಅಥವಾ ಹೋಗೋರ್ಗೆ ಬರೋರ್ಗೆ ಗುಡ್ ಮಾರ್ನಿಂಗ್ ಹೇಳ್ಕೊಂಡಿರೋಕೆ ಬರ್ತಿರೋ?